ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ವಾಷಿಂಗ್ ಮಿಷಿನ್ನು ಕೆಟ್ಟೋಗಿತ್ತು, ಹಾಗಾಗಿ ಹೊಸ ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂತೇಳಿ ಮಧುಗಿರಿಗೆ ಹೊರಟ್ವಿ, ನೋಡ್ಕೊಂಬರೋಣ ಅಂತೇಳಿ. ನಾವು ಮಧುಗಿರಿಯಲ್ಲಿ ದೇವಿ ಎಲೆಕ್ಟ್ರೋ ವರ್ಲ್ಡ್ಗೆ ಹೋಗಿದ್ದು ವಾಷಿಂಗ್ ಮಿಷಿನನ್ನು ನೋಡೋದಕ್ಕೆ. ಇಲ್ಲಿ LG ಹಾಗೆ IFP ಎರಡು ಕಂಪ್ನಿದು ಇತ್ತು. IFPನೂ ಚೆನ್ನಾಗಿತ್ತು, ಹಾಗೆ LGನೂ ಚೆನ್ನಾಗಿತ್ತು. ನಾವು ನೋಡಿದ್ದು LG ಕಂಪ್ನಿದು. ಇನ್ನು ಫೈನಲಾಗಿ LG ವಾಷಿಂಗ್ ಮಿಷಿನನ್ನೇ ತೊಗೊಂಡ್ವಿ. ಇಲ್ಲಿ ಹೋಮ್ ಅಪ್ಲಯನ್ಸಸ್ಸು ಅಂದರೆ TV, ಫ್ರಿಜ್ಜು ಹಾಗೆ ಫರ್ನಿಚರ್ಸು ಎಲ್ಲ ಕೂಡ ಅವೈಲಬಲ್ ಇರುತ್ತೆ. ನಾವು ಫೈನಲಾಗಿ LG ವಾಷಿಂಗ್ ಮಿಷಿನನ್ನು ತೊಗೊಂಡು ಮನೆಗೆ ಹೊರಟ್ವಿ. ಇನ್ನು ಕಂಪ್ನಿ ಕಡೆಯಿಂದ ಅವರೇ ಬಂದು ನಮಗೆ ಡೆಮೋವನ್ನು ತೋರಿಸ್ಕೊಡ್ತಾರೆ. ವಾಟರ್ ಆನ್ ಮಾಡ್ಕೋಬೇಡಿ, 24 hour ವಾಟರ್ ಆನಲ್ಲೇ ಇದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಇಲ್ಲಿ ಲಿಕ್ವಿಡ್ ಹಾಕೊಳ್ಳಿ, ಇಲ್ಲಿ ಕಂಫರ್ಟ್ ಹಾಕೊಳ್ಳಿ. ನೀವೇನಾದ್ರು ತಿಂಗ್ಳಿಗೊಂದ್ಸತಿ ಕ್ಲೀನ್ ಮಾಡಬೇಕಾದ್ರೆ ಜಸ್ಟ್ ಇದನ್ನು ಪುಷ್ ಮಾಡಿದ್ರೆ ಬರುತ್ತೆ. ತಿಂಗ್ಳಿಗೊಂದ್ಸತಿ ಬೇಕಿದ್ರೆ ಕ್ಲೀನ್ ಮಾಡ್ಕೋಬೋದು. ಮತ್ತೆ ಈ ಥರ ಇನ್ಸರ್ಟ್ ಮಾಡಿದ್ರೆ ಸೀದಾ ಒಳಗಡೆ ಹೋಗುತ್ತೆ. ಓಕೆ, ಇದು ಪವರ್ ಬಟನ್ ಬರುತ್ತೆ, ನಿಮಗೆ ಆನ್ ಆಫು ಬರುತ್ತೆ. ಪವರ್ ಆನು ಪವರ್ ಆಫ್ ಬಟನ್ ಬರುತ್ತೆ. ಮತ್ತೆ ಕಾಟನ್ ಬಟ್ಟೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಬಂದು ಫಸ್ಟ್ ಕಾಟನ್ ಬಟ್ಟೆ ಬರುತ್ತೆ, ನೆಕ್ಸ್ಟ್ ಪ್ಯೂರ್ ಕಾಟನ್ ಬರುತ್ತೆ. ಆಮೇಲೆ ಮಿಕ್ಸ್ ಲೋಡ್ ಬರುತ್ತೆ. ಮಿಕ್ಸ್ ಲೋಡ್ ಅಂದ್ರೆ ಎಲ್ಲ ಬಟ್ಟೆ ಹಾಕ್ತಿರಲ್ಲ, ಜೀನ್ಸ್ ಪ್ಯಾಂಟು, ಟಿ ಶರ್ಟ್, ಯಾವಾಗಲೂ ನೀವು ಇದೇ ನಾರ್ಮಲ್ ಅಲ್ಲಿ ಇದೇ ಪ್ರೋಗ್ರಾಮ್ ಯೂಸ್ ಮಾಡ್ಕೊಳ್ಳಿ. ಮಿಕ್ಸ್ ಫ್ಯಾಬ್ರಿಕ್. ಓಕೆ, ಸೇಮ್ ಮಿಕ್ಸ್ ಫ್ಯಾಬ್ರಿಕ್, ಈಸಿ ಕೇರ್ ಎರಡು ಒಂದೇ ಬರುತ್ತೆ. RPM ಮಾತ್ರ ಚೇಂಜ್ ಆಗುತ್ತೆ. ಈಸಿ ಕೇರ್ ಅಲ್ಲಿ 1400 RPM ಅಲ್ಲಿ ರನ್ ಆಗುತ್ತೆ. ಮಿಕ್ಸ್ ಲೋಡ್ ಅಲ್ಲಿ ನಿಮಗೆ 1000 RPM ಅಲ್ಲಿ ರನ್ ಆಗುತ್ತೆ. ಸರಿನಾ? ಇದು ಸೈಲೆಂಟ್ ವಾಶ್ ಬರುತ್ತೆ, ಅಂದ್ರೆ ಎಲ್ಲ ಪ್ರೋಗ್ರಾಮ್ ಅಲ್ಲೂ ಅಲಾರಾಮ್ ಬರುತ್ತೆ. ಈ ಪ್ರೋಗ್ರಾಮ್ ಅಲ್ಲಿ ಲಾಸ್ಟ್ಗೆ ಅಲಾರಾಮ್ ಬರಲ್ಲ. ನೆಕ್ಸ್ಟ್ ಬೇಬಿ ಇದು ಅಲರ್ಜಿ ಕೇರ್ ಬರುತ್ತೆ. ಪೇಷಂಟ್ ಬರಲ್ಲ ಇದರಲ್ಲಿ, ಸೈಲೆಂಟ್ ವಾಶ್ ಅಲ್ಲಿ ಬರಲ್ಲ. ಸರಿನಾ? ನೆಕ್ಸ್ಟ್ ಬೇಬಿ ಕೇರ್ ಬರುತ್ತೆ. ಇದು ಅಲರ್ಜಿ ಕೇರ್ ಬರುತ್ತೆ. ಪೇಷಂಟ್ ಬಟ್ಟೆ ಏನಾದ್ರು ಇದ್ರೆ ಇದು ನಿಮ್ಗೆ ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಡುತ್ತೆ. 60 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿ ನೀರು ಬರುತ್ತೆ. ನೆಕ್ಸ್ಟ್ ಬೇಬಿ ಸ್ಟೀಮ್ ಕೇರ್, ಚಿಕ್ಕ ಮಕ್ಕಳು ಬಟ್ಟೆನು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಡುತ್ತೆ. ಸರಿನಾ? ನೆಕ್ಸ್ಟ್ ಬಂದು ಡೆಲಿಕೇಟ್ಸ್ ಬರುತ್ತೆ. ಈ ಕ್ಲಾತ್ಸ್ ಆ ತರ ಇದ್ರೆ ಡೆಲಿಕೇಟ್ಸ್ ಯೂಸ್ ಮಾಡಿ. ಇದು ಹ್ಯಾಂಡ್ ಹೂಲು, ಇದು ಸ್ಪೋರ್ಟ್ಸ್ ವೇರ್, ಇದು ಕ್ವಿಕ್ 30. ಏನು ಗಲೀಜ್ ಇರಲ್ಲ, ಒಂದಿನ ಹಾಕೊಂಡು ಬಿಚ್ಚಾಕಿರ್ತಿರಲ್ಲ, ಆವಾಗ ಕ್ವಿಕ್ 30 ಸೆಲೆಕ್ಷನ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ನಿಮ್ಗೆ 30 ಮಿನಿಟ್ಸ್ ಅಲ್ಲಿ ವಾಶ್, ರಿನ್ಸು, ಸ್ಪಿನ್ 3 ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಸರಿನಾ? ಇದು ಬಂದು ದುವೆಟ್ ಅಂದ್ರೆ ಬೆಡ್ಶೀಟ್ಗೆ ಈ ಪ್ರೋಗ್ರಾಮ್ ಸೆಲೆಕ್ಷನ್ ಮಾಡಿ. ನೆಕ್ಸ್ಟ್ ಬಂದು ಟಪ್ ಕ್ಲೀನ್ ಅಂತ ಬರುತ್ತೆ. ಇದು ಎವ್ರಿ ಮಂತ್ಲಿ ಒಂದ್ಸತಿ ಮಾಡಬೇಕು. ಟಪ್ ಕ್ಲೀನ್ ಅಂತ ಒಂದು ಪೌಡರ್ ಬರುತ್ತೆ, ಡಿಸ್ಕೇನಿಂಗ್ ಕೆಮಿಕಲ್. ಅದು ಇದ್ರೊಳಗಡೆ ಹಾಕ್ಬಿಟ್ಟು ಈ ಪ್ರೋಗ್ರಾಮ್ ಸೆಲೆಕ್ಷನ್ ಮಾಡ್ಬಿಟ್ಟು ಸ್ಟಾರ್ಟ್ ಕೊಟ್ರೆ ನಿಮ್ಗೆ ಮಿಷಿನ್ ಸೆಲ್ಫ್ ಕ್ಲೀನ್ ಆಗುತ್ತೆ. ಸ್ಟಾರ್ಟಿಂಗ್ 1 ಟೈಮ್ ಮಾಡ್ಕೋಬೇಕು, ಆಮೇಲೆ ಮಂತ್ಲಿ ಒಂದ್ಸತಿ ಮಾಡ್ಕೋಬೇಕು. ಹಾ, ಟಪ್ ಕ್ಲೀನ್. ಓಕೆ, ಇಲ್ಲ ಪೌಡರ್ ಬಂದು ಡೈರೆಕ್ಟ್ ಡ್ರಮ್ ಒಳ್ಳೆ ಹಾಕ್ಬೇಕು. ಹಾ, ಸರಿನಾ? ನೆಕ್ಸ್ಟ್ ಬಂದು ಲಿಕ್ವಿಡ್ ಬರಲ್ಲ ಸರ್, ಟ್ಯಾಬ್ಲೆಟ್ ಅಲ್ಲ, ಕೆಮಿಕಲ್ ಡಿಸ್ಕೇನಿಂಗ್ ಪೌಡರೇ ಹಾಕ್ಬೇಕು. ಸಪರೇಟ್ ಬರುತ್ತೆ. ಇದು ಬಂದು ಡೌನ್ಲೋಡ್ ಸೈಕಲ್ ಅಂತ ಬರುತ್ತೆ. ಇದರಲ್ಲಿ ರಿನ್ಸ್ ಅಂಡ್ ಸ್ಪಿನ್ ಬರುತ್ತೆ. ಬೇರೆ ಕಡೆ ವಾಶ್ ಮಾಡಿರ್ತೀರಾ, ಇಲ್ಲಿ ಜಾಲ್ಸೋದು ಮತ್ತೆ ಹಿಂಡೋದು ಎರಡೇ ಬೇಕಾದ್ರೆ ಈ ಪ್ರೋಗ್ರಾಮ್ ಸೆಲೆಕ್ಷನ್ ಮಾಡಿ. ಡೌನ್ಲೋಡ್ ಸೈಕಲ್ ಅಂತ ಇರುತ್ತಲ್ಲ, ಈ ಪ್ರೋಗ್ರಾಮ್. ಇದು ನಿಮ್ಗೆ ಇವಾಗ ಏನಾದ್ರು ನಿಮ್ ಮನೆಯಲ್ಲಿ ಚಿಕ್ಕ ಮಕ್ಳು ಇದಾರೆ, ಏನಾದ್ರು ಬಂದು ಪ್ರೆಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ರೆ ನೀವನ್ನ ಚೈಲ್ಡ್ ಲಾಕ್ ಮಾಡ್ಕೋಬಹುದು. ಇವಾಗ ಮಿಕ್ಸ್ ಫ್ಯಾಬ್ರಿಕ್ ಇರ್ಲಿಲ್ಲ ನನ್ ಮಾಡಿರ್ತೀರಾ, ಮಕ್ಕಳು ಬಂದು ಏನಾದ್ರು ಪ್ರೆಸ್ ಮಾಡ್ತಾರೆ ಅಂದ್ರೆ ಈ ಎಟ್ ಎ ಟೈಮ್ 2 ಬಟನ್ ಪ್ರೆಸ್ ಮಾಡೋದ್ರೆ ನಿಮ್ಗೆ ಚೈಲ್ಡ್ ಲಾಕ್ ಆಗುತ್ತೆ. ಇವಾಗ ನೋಡಿ, ಏನೇ ಬಟನ್ ಪ್ರೆಸ್ ಮಾಡಿದ್ರು ಮಕ್ಕಳು ಪವರ್ ಬಟನ್ ಪ್ರೆಸ್ ಮಾಡೋದು ಇದಾಗುತ್ತೆ, ಚೈಲ್ಡ್ ಲಾಕ್ ಆಗಿರುತ್ತಲ್ಲ, ವರ್ಕ್ ಆಗಲ್ಲ. ಓಕೆ, ಮತ್ತೆ 2 ಬಟನ್ ಅಟ್ ಎ ಟೈಮ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಅನೇಬಲ್ ಆಗುತ್ತೆ ಅದು. ಸರಿನಾ? ಮತ್ತೆ ಬೀಪ್ ಸೌಂಡ್ ಬರುತ್ತಲ್ಲ, ಬೀಪ್ ಸೌಂಡ್ ಬೇಡ ಅಂದ್ರೆ ಈ 2 ಬಟನ್ ಅಟ್ ಎ ಟೈಮ್ ಪ್ರೆಸ್ ಮಾಡಿದ್ರೆ ಬೀಪ್ ಸೌಂಡ್ ಆಫ್ ಆಗುತ್ತೆ ನಿಮ್ಗೆ. ಸರಿನಾ? ಬೀಪ್ ಆಫ್, ಬೀಪ್ ಆನ್ ಅಂತ ಇರುತ್ತೆ. ಮತ್ತೆ ಡಿಲೇ ಎಂಡ್ ಅಂತ ಇಲ್ಲಿ ಆಡ್ ಐಟಮ್ ಅಂತ ಕೊಟ್ಟಿದ್ದಾರೆ ಆಪ್ಷನ್. ಆಡ್ ಐಟಮ್ ಅಂತ ಅಂದ್ರೆ ಇವಾಗ ಏನಾದ್ರು 5 ನಿಮಿಷದೊಳಗಡೆ ಏನಾದ್ರು ಬಟ್ಟೆ ಮರ್ತಿರ್ತೀರಾ, ಆಡ್ ಮಾಡ್ಬೇಕಾಗಿರುತ್ತೆ, ಅವಾಗ ಆಡ್ ಐಟಮ್ ಮೇಲೆ ಪ್ರೆಸ್ ಮಾಡಿದ್ರೆ ಡೋರು ಓಪನ್ ಆಗುತ್ತೆ 5 ನಿಮಿಷದೊಳಗಡೆ. ಮತ್ತೆ ಡಿಲೇ ಅಂತ ಬರುತ್ತೆ. ಡಿಲೇ ಅಂತ ಅಪ್ ಟು 19 ವರೆಗೂ ಇರುತ್ತೆ. ಇದು ಇವಾಗ ನೀವು 8 hours ಡ್ಯೂಟಿ ಅಂದ್ಕೊಡಿ, ನಿಮ್ದು 7 hour ಇಸ್ಬಿಟ್ಟು ಹೋಗ್ತೀರಾ, ಸ್ಟಾರ್ಟ್ ಕೊಡ್ತೀರಾ. 7 hour ಆದ್ಮೇಲೆ ನಿಮ್ಗೆ ಮಿಷಿನ್ ರನ್ ಆಗುತ್ತೆ. ನೀವು 8 hours ಡ್ಯೂಟಿ ಬರೋ ವರ್ಷಕ್ಕೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಬಂದು ಫ್ರೀ ವಾಶ್ ಬರುತ್ತೆ. ಇನ್ನು ಎಕ್ಸ್ಟ್ರಾ ವಾಶ್ ಬೇಕು ಅಂದ್ರೆ ಮಾಡ್ಕೋಬಹುದು. ಓಕೆ, ಇದು ರಿನ್ಸು, ಇದು ಇಂಟೆನ್ಸಿವ್ ಕೋಲ್ಡ್ ಬರುತ್ತೆ. ಓಕೆ, ನೀವು ಜಸ್ಟ್ ಸುಮ್ಮನೆ ಮಿಕ್ಸ್ ಲೋಡ್ ಸೆಲೆಕ್ಷನ್ ಮಾಡಿ ಸ್ಟಾರ್ಟ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅಷ್ಟೇ. ಸರಿನಾ? ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಓಕೆ, ಮತ್ತೆ ಡ್ರಮ್ ಕ್ಲೀನ್ ಮಾಡ್ತೀರಲ್ಲ, ಅವಾಗ ಕೆಳಗಡೆ ಇದೊಂದ್ಸತಿ ಚೆಕ್ ಮಾಡ್ಕೋಬೇಕು ನೀವು. ಇಲ್ಲಿ ಕೆಳಗಡೆ ಇದರಲ್ಲಿ ಏನಾದ್ರು ನೀವು ಬಟನ್ಸ್ ಅಲ್ಲಿ ಕಾಯಿನ್ಸು ಮತ್ತೆ ಜೇವಲ್ ಬಟನ್ಸ್ ಏನಾದ್ರು ಇದ್ರೆ ಇಲ್ಲಿ ಕೆಳಗಡೆ ಸ್ಟೋರ್ ಆಗಿರುತ್ತೆ. ಇದು 1 ತಿಂಗಳಿಗೆ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಸರಿನಾ? ಮತ್ತೆ ಅದೇ ತರ ಟೈಟ್ ಆಗಿ ಇನ್ಸರ್ಟ್ ಮಾಡಬೇಕು. ಈ ತರ ಯಾವುದು ಇದು ಏನಾದ್ರು ನೀರಿರುತ್ತೆ ಇದರಲ್ಲಿ ಇವಾಗ ನೀವು ಬಿಚ್ಚಿದ್ರೆ ನೀರು ಬಂದ್ಬಿಡುತ್ತೆ. ಅವಾಗ ಈ ಟ್ಯೂಬ್ ನ ಹಿಂಗ್ ತೆಗೆದ್ಬಿಟ್ರೆ ನೀರೆಲ್ಲ ಇಲ್ಲಿ ಬಿಡಿ ಆಚೆ ಹೋಗುತ್ತೆ. ಅವಾಗ ಇದನ್ನ ಓಪನ್ ಮಾಡಿ. ಸರಿನಾ? ಅಷ್ಟೇ.
ನೋಡ್ಕೊಂಡ್ರೆ ಇನ್ನೊಂದ್ಸತಿ ಹೇಳ್ಬೇಕಾ ವಾಟರ್ ಆಗ್ಲಿ ಡಸ್ಟ್ ಆಗ್ಲಿ ಬಂದ್ರೆ ಇನ್ಲೆಟ್ ಅಲ್ಲಿ ಬ್ಲಾಕ್ ಆದಾಗ ಈವನ್ ಎರರ್ ಅಂತ ಬರುತ್ತೆ. ಅದಕ್ಕೋಸ್ಕರ ಸರ್ವಿಸ್ ಸೆಂಟರ್ ಇಂದ ಒಂದು ಫಿಲ್ಟರ್ ಕೊಡ್ತಾರೆ, ಅದು ಬ್ಯಾಕ್ ಸೈಡ್ ಫಿಟ್ ಆಗುತ್ತೆ. ಸಾಫ್ಟ್ ಆಗ್ಬಿಟ್ಟು ನೀರು ಮಿಷಿನ್ ಒಳಗಡೆ ಬರುತ್ತೆ.